ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇದು ನಮ್ಮ ಕೈ ತೋಟದಲ್ಲೇ ಬೆಳೆದಿರುವಂತಹ ಸೊಪ್ಪುಗಳು. ಇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ಕಿತ್ಕೊಂಡು ನಾನು ಪಾಲಕ್ ಚಪಾತಿ ಮಾಡಿದ್ದೆ. ಅದರದ್ದು ಕಂಟಿನ್ಯೂಷನ್ನು. ಮತ್ತು ಮಧ್ಯಾಹ್ನಕ್ಕೆ ಅಂತ ಇದೆಲ್ಲ ಸೊಪ್ಪೆಲ್ಲ ಇತ್ತಲ್ಲ, ದಂಟು ಸೊಪ್ಪು, ಸಬ್ಸಿಗೆ ಮತ್ತು ಇನ್ನು ಬೇರೆ ಬೇರೆ ಸೊಪ್ಪುಗಳೆಲ್ಲ ಇತ್ತು. ಅದು ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಳ್ತಾ ತಿಂಡಿ ಎಲ್ಲ ಮಾಡಿ ತಿನ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಕೀರೆ ಸೊಪ್ಪು ಮತ್ತು ಕಿಲ್ಕೀರೆ, ದಂಟು, ಸಬ್ಸಿಗೆ, ಪಾಲಕ್ ನೆನ್ನೆನೇ ಕಿತ್ತಿಟ್ಟಿದ್ದೆ. ಅದು ತುಂಬಾ ಇತ್ತು. ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಮಸೊಪ್ಪು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕಿತ್ಕೊಳ್ತಾ ಇದ್ದೀನಿ. ತುಂಬ ಬೇರೆ ಬೇರೆ ಸೊಪ್ಪುಗಳು ಅಂದರೆ ಕಾಡು ಸೊಪ್ಪುಗಳು ಸುಮಾರಿದ್ದಾವೆ. ಅದೆಲ್ಲನೂ ಕಿತ್ಕೊಂಡಿದ್ದೀನಿ. ಈ ದಂಟು ಸೊಪ್ಪಿದೆಯಲ್ಲ, ಇದನ್ನು ಅಷ್ಟೇ ಕಟ್ ಮಾಡಿದಷ್ಟು ಅದು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಬೇರೆ ಸಮೇತ ಏನು ಕೀಳ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಅರ್ಧಕ್ಕೆ ಅಂದರೆ ಕತ್ರಿಲಿ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಅದು ಬಿಸಿಲು ಬೇರೆ ತುಂಬಾ ಇತ್ತು, ಕಿತ್ಕೊಂಡು ಬಂದೆ ನಾನು. ಆಮೇಲೆ ಬೀನ್ಸ್ ಎಲ್ಲ ಸುಮಾರು ಬಿಟ್ಟಿತ್ತು, ಅದನ್ನು ಸಹ ಕಿತ್ಕೊಂಡು ಬಂದೆ. ಇಷ್ಟೊಂದು ಸೊಪ್ಪು ಸಿಕ್ತು. ಮಸೊಪ್ಪು ಸಾಂಬಾರು ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಕಿತ್ತು ಅಲ್ಲೇ ಫ್ರೆಶ್ ಆಗಿ ಮಾಡೋದ್ರಿಂದ ಒಂಥರ ಸಾಂಬಾರುಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತವೆ. ಅಷ್ಟೊಂದು ಬಿಸಿಲಿತ್ತಲ್ಲ, ಒಂಥರ ಕಿತ್ಕೊಂಡು ಬರೋಷ್ಟೊತ್ತಿಗೆ ಒಂಥರ ಸುಸ್ತೆ ಆಗೋಯ್ತು. ಅಂದರೆ ಅಲ್ಲೇ ನಾನು ಬಿಡಿಸ್ಕೊಂಡು ಬಂದೆ. ಇಲ್ಲಿ ಏನಿದ್ರೂ ಸ್ವಲ್ಪ ದಪ್ಪದೆಲ್ಲ ಇರ್ತಾವಲ್ಲ, ಅದರಲ್ಲಿ ನಾರು ತೆಗೆದ್ರೆ ಸಾಕು. ಅಂದರೆ ದಂಟು ಸೊಪ್ಪಲ್ಲಿ ಸ್ವಲ್ಪ ನಾರಿರುತ್ತೆ, ಅಂದರೆ ಬಲ್ತಿದ್ರೆ ನಾರಿರುತ್ತೆ, ಇಲ್ಲಾಂದರೆ ಅದರಲ್ಲೂ ನಾರು ಕೂಡ ಇರೋದಿಲ್ಲ. ಅಲ್ಲೇ ಒಂದೊಂದಾಗಿ ಕಿತ್ಕೊಂಡು ಬರೋದ್ರಿಂದ ಅಷ್ಟು ಸೋಸೋ ಅವಶ್ಯಕತೆ ಏನಿರಲ್ಲ. ಅಲ್ಲೇ ಸುಮಾರು ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿಬಿಟ್ಟು ನಾರಿದ್ರೆ ತೆಗೆದ್ಬಿಟ್ಟು ನಂತರ ಅದನ್ನು ಒಂದೆರಡು ಸಲ ತೊಳೆದು ಕಟ್ ಮಾಡಿ ಉಪಯೋಗಿಸ್ಕೊಳ್ಬೋದು. ಯಾವ ಸಾಂಬಾರುಗಳಾದರೂ ಮಾಡ್ಬೋದು. ಈ ಸೊಪ್ಪಿನ ಸಾರುಗಳು ಮಾಡೋದಕ್ಕಂತೂ 1-2 ಗಂಟೆ ಟೈಮಂತೂ ಬೇಕಾಗುತ್ತೆ. ಆ ಸೊಪ್ಪು ಸೋಸೋದೇ 1 ಗಂಟೆಗಿಂತ ಹೆಚ್ಚು ಟೈಮು ತೊಗೊಂಡ್ಬಿಡುತ್ತೆ. ಅಂದರೆ ಹೊರಗಡೆಯಿಂದ ತಂದ್ರೂ ಅಷ್ಟೇ, ಸೊಪ್ಪೇನಾದರೂ ತಂದರೆ ಸೋಸೋಕ್ಕೆ 1 ಗಂಟೆ ಮೇಲಾಗುತ್ತೆ. ಹಾಗೆಯೇ ಅದನ್ನು ಮತ್ತೆ ತೊಳೆದು ಕಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 2 ಗಂಟೆಗಿಂತ ಹೆಚ್ಚು ಟೈಮೇ ಆಗಿಬಿಡುತ್ತೆ. ಬೇರೆ ಸಾಂಬಾರುಗಳಾದರೆ ಬೇಗ ಮಾಡ್ಬೋದು. ಆದರೆ ಈ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತವೆ. ಯಾವು ಹೆಚ್ಚು ಟೈಮ್ ತೊಗೊಳ್ತವೆ, ಅವು ಹೆಚ್ಚು ಹೆಲ್ತಿಯಾಗೂ ಇರ್ತವೆ, ಹಾಗೆಯೇ ತುಂಬ ಕೂಡ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಅಂತ ಮಸೊಪ್ಪು ಸಾಂಬಾರು ಮಾಡಲಿಕ್ಕೆ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಹೆಸರುಬೇಳೆ ಮತ್ತು ಕಡಲೆಕಾಳನ್ನ ಹಾಕಿದ್ದೀನಿ. ಕಡಲೆಕಾಳು ಮತ್ತು ಹೆಸರುಬೇಳೆ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು 3 ಟೊಮೊಟೊ ಹಾಕಿ ಒಂದು ದಪ್ಪದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಬೇಯಲಿಕ್ಕೆ ಅಂತ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಇದು ಹೆಸರುಬೇಳೆ ಮನೇಲೇ ಮಾಡಿರೋ ಅಂಥದ್ದು. ಅಂದರೆ ಮನೇಲೇ ಹೆಸರು ಕಾಳು ಇರುತ್ತಲ್ಲ, ಅದನ್ನು ಉಜ್ಜಿ ಕೊಟ್ಟು ಕಳಿಸಿರೋ ಅಂಥದ್ದು. ಇದು ಊರಿಂದ ತಂದಿರೋದು. ನಾನು ಸಿಪ್ಪೆ ಸಮೇತ ಉಪಯೋಗಿಸ್ತೀನಿ ಹೆಸರುಬೇಳೆನ, ಹಾಗಾಗಿ ಅದು ಸ್ವಲ್ಪ ಗ್ರೀನಾಗಿತ್ತು. ಆ ಥರ ಸಿಪ್ಪೆ ಸಮೇತ ಇರೋದನ್ನು ಉಪಯೋಗಿಸಿದ್ರೆ ಒಂಥರ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ತೊಳ್ಕೊಂಡು ಬಂದು ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಪಾಲಕ್ ಸೊಪ್ಪು ಹಿಂದಿನ ದಿನ ಕಿತ್ಕೊಂಡು ಬಂದಿದ್ನಲ್ಲ, ಅದು ಸ್ವಲ್ಪ ಪಾಲಕ್ ಚಪಾತಿ ಮಾಡಿದ್ದೆ, ಇನ್ನೂ ಒಂದಷ್ಟು ಉಳಿದಿತ್ತಲ್ಲ, ಅದನ್ನು ಸಹ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದೆ. ಈ ಥರ ಜಾಸ್ತಿ ಸೊಪ್ಪು ಹಾಕ್ಬಿಟ್ಟು ಒಂಥರ ಮಾಡೋದ್ರಿಂದ ಸಾಂಬಾರು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮಸೊಪ್ಪು ಸಾರಂತೂ ಒಂಥರ ಕಡಲೆಕಾಳು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇ ನಾನು ಕಾಳೆಲ್ಲ ಬೇಯಲಿಕ್ಕೆ ಇಟ್ಟಿದ್ದೆ. ಅಲ್ಲಿಗೆ ಸೊಪ್ಪನ್ನು ಕಟ್ ಮಾಡಿ ಆ ಕುಕ್ಕರ್ಗೆ ಹಾಕಿದ್ದೀನಿ. ಇದು ಫುಲ್ ತುಂಬೋಗಿದೆ. ಇವಾಗ ಒಂದು ಸ್ಟೀಮ್ ಬರ್ಸಿದ್ರೆ ಸಾಕು. ಅಂದರೆ ಕಾಳು ಹಾಕಿದ್ನಲ್ಲ, ಅದು ಕುದೀತಾ ಇತ್ತು. ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸ್ಟೀಮ್ ಬರ್ಸಿದ್ರೆ ಸಾಕು, ಚೆನ್ನಾಗಿ ಎಲ್ಲ ಬೆಂದೋಗಿರುತ್ತೆ. ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನಕಾಳು, ಸ್ವಲ್ಪ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟೀಮೆಲ್ಲ ಹೋಯ್ತು, ಎಲ್ಲ ನೀಟಾಗಿ ಬೆಂದಿದೆ. ಕಡಲೆಕಾಳು ಅಷ್ಟೇ ನೀಟಾಗಿ ಬೆಂದಿದೆ. ಈ ಥರ ಬೆಂದರೆ ಸಾಕು. ಹಾಗೆಯೇ ಟೊಮೊಟೊ ಹಾಕಿದ್ನಲ್ಲ, 3 ಟೊಮೊಟೊ, ಅದನ್ನು ಸಹ ಕಿವುಚ್ಬಿಟ್ಟು ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೊಟೊಗಳು ನಾವೇ ಬೆಳೆದಿರೋದ್ರಿಂದ ಉಳ್ಕೆಲ್ಲ ಇರಲ್ಲ, ಹಾಗಾಗಿ ನಾನು ಹಾಗೆಯೇ ಡೈರೆಕ್ಟಾಗಿ ಹಾಕಿರ್ತೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದಕ್ಕೆ ಎಷ್ಟು ಖಾರದ ಪುಡಿ ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಅಲ್ಲೇ ಚೆನ್ನಾಗಿ ಬೆಂದು ಅದು ಕುದ್ದಿರುತ್ತೆ. ಹಾಗಾಗಿ ಇದೇನು ಹೆಚ್ಚು ಹೊತ್ತು ತೊಗೊಳೋದಿಲ್ಲ. ಕುಕ್ಕರಲ್ಲಿ ಹಾಕಿರೋದ್ರಿಂದ ಅಲ್ಲೇ ಎಲ್ಲ ಚೆನ್ನಾಗಿ ಕುದ್ದು ಬೆಂದಿರುತ್ತಲ್ಲ. ಈ ಖಾರದ ಪುಡಿ ಮತ್ತು ಸಾಲ್ಟ್ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಾಕಿದ್ಮೇಲೆ. ಇವಾಗ ಒಗ್ಗರಣೆ ಹಾಕೋಣ ಅಂತ ಆ ಕಡೆ ಒಂದು ಚಿಕ್ಕದು ಬಾಣಲೆ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನಕಾಳು ಇಷ್ಟನ್ನು ಹಾಕಿ ಹುರ್ಕೊಳ್ಬೇಕು. ಅಂದರೆ ಸ್ವಲ್ಪ ಅದು ಕರಿಬೇವೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಬಾಡಬೇಕು. ಆ ಥರ ಬಾಡಿಸ್ಕೊಂಡು ಒಂದು 5 ನಿಮಿಷ ಬಾಡಿಸ್ಕೊಂಡು, ಅದಾದ ನಂತರ ಈ ಕಡೆ ಸಾಂಬಾರು ಕುದೀತಾ ಇದೆಯಲ್ಲ, ಅದನ್ನು ಹಾಕಿ ಒಂದು 5 ನಿಮಿಷ ಅಲ್ಲೇ ಚೆನ್ನಾಗಿ ಒಗ್ಗರಣೆಲೇ ಸಾಂಬಾರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು.
ಅದನ್ನು ಈ ಕಡೆ ಸಾಂಬಾರಿಗೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇನ್ನೂ ಜಾಸ್ತಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಸಾಂಬಾರನ್ನ ಹೆಚ್ಚಿಸ್ಕೊಳ್ಬೋದು. ಅಂದರೆ ಆಲ್ರೆಡಿ ಅದು ಕುದ್ದಿರೋದ್ರಿಂದ ಇದು ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ. ಈಗ ಇನ್ನೊಂದು 5 ನಿಮಿಷ ಕುದಿಸಿದ್ರೆ ಸಾಕು, ನೀಟಾಗಿ ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಈ ಥರ ಮಸೊಪ್ಪು ಸಾಂಬಾರನ್ನ ಮಾಡ್ಕೊಬೋದು. ಹಾಗೆಯೇ ಕೆಲವರು ರುಬ್ಬಿ ಎಲ್ಲ ಮಾಡ್ತಾರೆ, ನಾವೆಲ್ಲ ಈ ಥರ ಮಾಡೋದಿಲ್ಲ. ಸೊಪ್ಪನ್ನೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಸೊಪ್ಪು ಸಾರನ್ನ ನಾವು ಈ ಥರ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ಮಸೊಪ್ಪು ಸಾರು ರೆಡಿ ಆಯಿತು. ಇವಾಗ ನಾನು ಪಾಲಕ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ವಿಡಿಯೋನ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಒಂದು ಉಂಡೆ ಎತ್ತಿಟ್ಕೊಂಡಿದ್ನಲ್ಲ, ಮಧ್ಯಾಹ್ನಕ್ಕೆ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನಾನು ರೌಂಡಾಗಿ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿ ಚಪಾತಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೆ, ಇವಾಗ ಸ್ವಲ್ಪ ಮಂದವಾಗಿ ಒತ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಒತ್ಬಿಟ್ಟು ಅದರೊಳಗೆ ತುಪ್ಪ ಹಾಕಿ ಮತ್ತೆ ಇನ್ನೊಂದು ಸಲ ಮಡ್ಚಿಬಿಟ್ಟು ಒತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪು ಬರ್ತಾ ಇದ್ದಾವೆ. ಮತ್ತು ಇನ್ನೊಂದು ಚಪಾತಿ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ಒತ್ಬಿಟ್ಟು ಆನಂತರ ಅಲ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಆನಂತರ ನಾನು ಮಡ್ಚ್ತಾ ಇದ್ದೀನಿ. ಈ ಥರ ಮಡ್ಚೋದ್ರಿಂದ ಅವು ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರ್ತವೆ. ಅಂದರೆ ಮಡ್ಚೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಒತ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಮಂದವಾಗಿ ಒತ್ತಿದ್ರೆ ಚಪಾತಿಗಳು ಚೆನ್ನಾಗಿ ಉಬ್ಬಿ ಬರ್ತವೆ. ಮಸೊಪ್ಪು ಸಾಂಬಾರೆಲ್ಲ ಮಾಡಿ ಆದಮೇಲೆ ಇವಾಗ ನಾನು ಚಪಾತಿನ ಮಾಡ್ಕೊಳ್ತಾ ಇರೋದು. ಇವಾಗ ತವ ಕಾಯ್ಲಿಕ್ಕೆ ಇಟ್ಟಿದ್ದೆ, ಬೇಯಲಿಕ್ಕೆ ಅಂತ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ. ಸ್ವಲ್ಪ ಮಂದವಾಗಿ ಒತ್ತಿದ್ರೆ ಇದು ಪರೋಟ ಥರನೂ ಇರುತ್ತೆ, ಒಂಥರ ತಿನ್ನಲಿಕ್ಕೂ ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅದು ಚಪಾತಿ ಥರ ಇರ್ತವೆ. ಪಾಲಕ್ ಚಪಾತಿ ಅಥವಾ ಪರೋಟ ಯಾವ ರೀತಿ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಿದ್ದರೆ ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಎಲ್ಲ ಚಪಾತಿಗಳನ್ನೂ ನಾನು ಒತ್ಬಿಟ್ಟು ಈ ಥರ ಬೇಯಿಸ್ಕೊಂಡೆ. ಅಂದರೆ ಒತ್ಬಿಟ್ಟು ಒಂದು ಸಲ ಇಟ್ಕೊಂಡಿದ್ದೆ, ಒಂದು 2-3 ಒಂದು ಸಲ ಒತ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ. ಆನಂತರ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿಗಳೆಲ್ಲ ಆಯ್ತಲ್ಲ, ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಟು ಮುಚ್ಚಿ ಇಟ್ಟರೆ ಅವು ಸಾಫ್ಟಾಗಿರ್ತವೆ. ಅಂದರೆ ಇವಾಗಲೇ ಊಟ ಮಾಡೋದ್ರಿಂದ ನಾನು ಹಾಟ್ ಬಾಕ್ಸ್ಗೆಲ್ಲ ಹಾಕೋದಿಲ್ಲ, ಹಾಗಾಗಿ ಈ ರೀತಿ ಇಟ್ಬಿಟ್ಟು ಮುಚ್ಚಿಟ್ಟಿರ್ತೀನಿ. ಚಪಾತಿ ಬೇಯಿಸ್ಬೇಕಾದ್ರೇ ನನ್ನ ಮಗ ರೋಲ್ ಮಾಡ್ಕೊಂಡು ತಿಂತಾಯಿದ್ದ. ರೋಲ್ ಮಾಡಿ ಕೊಟ್ಟೆ ತಿಂತಾಯಿದ್ದ. ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ನೀವೇ ನೋಡ್ತಾ ಇರ್ಬೋದು. ಅದನ್ನು ಎಷ್ಟೇ ಪ್ರೆಸ್ ಮಾಡಿದ್ರೂ ಕೂಡ ಅಷ್ಟು ನೀಟಾಗುತ್ತೆ. ಮತ್ತು ದೊಡ್ಡದು ಮಾಡಿದ್ರೆ ಅದೆಲ್ಲೂ ಕಿತ್ತೆ ಹೋಗಲ್ಲ, ಅಷ್ಟು ನೀಟಾಗಿ ಬಂದಿರುತ್ತೆ. ಅಂದರೆ ಅಷ್ಟು ಸಾಫ್ಟಾಗಿ ಬಂದಿರ್ತವೆ. ಈ ರೀತಿ ನಾವು ಮಕ್ಕಳಿಗೆ ಒಂಥರ ಕಲರ್ಫುಲ್ಲಾಗಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಕೆಲವು ಮಕ್ಕಳು ಸೊಪ್ಪುಗಳೆಲ್ಲ ತಿನ್ನಲ್ಲ, ಅವ್ರಿಗೆ ಗೊತ್ತಾಗದೇ ಇರೋ ಥರ ನಾವು ಸೊಪ್ಪುಗಳನ್ನ ಸೇರಿಸಿ ಅವ್ರಿಗೆ ಮಾಡಿಕೊಡ್ಬೇಕು. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡ್ಕೊಂಡಿದ್ದೆ, ಹಾಗೆಯೇ ಸೊಪ್ಪು ಸಾಂಬಾರು, ಹಾಗೆಯೇ ಪಾಲಕ್ ಸೊಪ್ಪಿಂದು ಚಪಾತಿ, ಸ್ವಲ್ಪ ಪಲ್ಯ, ಹಾಗೆಯೇ ಮಜ್ಜಿಗೆ. ಅಂತೂ ಇವಾಗ ತುಂಬ ಬಿಸಿಲಿರೋದ್ರಿಂದ ನಮ್ಮ ಮನೇಲಂತೂ ದಿನ ಮಜ್ಜಿಗೆ ಕುಡಿತಾನೆ ಇರ್ತೀವಿ ಮಧ್ಯಾಹ್ನ ಮತ್ತು ರಾತ್ರಿ. ಹಾಗಾಗಿ ಒಂದು ಲೋಟ ಮಜ್ಜಿಗೆ, ಹಾಗೆಯೇ ಒಂದು ಬಾಳೆಹಣ್ಣು, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಾವು ಈ ಒಂದು ಊಟನ ನಾವು ಪಾಲಕ್ ಥಾಲಿ ಅಂತಲೇ ಹೇಳ್ಬೋದು. ಪಾಲಕ್ ಸಾಂಬಾರು ಮಾಡಿದ್ದೀನಿ, ಹಾಗೆಯೇ ಪಾಲಕ್ ಚಪಾತಿ ಕೂಡ ಮಾಡಿದ್ದೀನಿ. ಈ ಒಂದು ಊಟನ ಒಂದು ಪಾಲಕ್ ಥಾಲಿ ಅಂತಲೇ ಹೇಳ್ಬೋದು. ಈ ಥರ ಸರ್ವ್ ಮಾಡೋದು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.